ಅಭ್ಯಗಾತ್ ಅಂದರೆ ಹೊಂದಿದನು ಅಂತ ಅರ್ಥ ಅಲ್ಲ, ಹೊರತು ಆವಿರ್ಭವಿಸಿದನು ಅಂತ ಅರ್ಥ. ಅದು ಭಾಗವತದ 1ನೇ ಸ್ಕಂದದ 8ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಹಾಗಿದೆ. ವಸುದೇವಸ್ಯ ದೇವಕ್ಯಾಂ ಅಭ್ಯಗಾತ್. ವಸುದೇವಸ್ಯ ಅಂತ ಷಷ್ಠಿ ವಿಭಕ್ತಿಗೆ ವಸುದೇವಾತ್ ಅಂತ ಅರ್ಥ. ಅದನ್ನೂ ಒಬ್ಬರು ವ್ಯಾಖ್ಯಾನಕಾರ ಹೇಳೇ ಇದ್ದಾರೆ. ಅವನಿಂದ ಪಂಚಮಿ ಅನ್ನೋ ಅಪಾದಾನ ಅನ್ನೋದನ್ನೇ ಷಷ್ಠಿ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಅಷ್ಟೇ. ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಬೇಕಾದ್ರೆ ಷಷ್ಠಿ ವಿಭಕ್ತಿಯಲ್ಲಿ ಹೇಳಿದ್ದಾರೆ. ಮತ್ತೆ ದೇವಕ್ಯಾಂ ದೇವಕಿಯಲ್ಲಿ ಅಭ್ಯಗಾತ್ ಅಂದರೆ ಆವಿರ್ಭವಿಸಿದನು. ಒಬ್ಬರು ವಿಜಯಧ್ವಜರು ಮಾತ್ರ ಆವಿರ್ಭೂತ ಅಂತ ಅರ್ಥ ಹೇಳಿದ್ದಾರೆ. ಉಳಿದವರೆಲ್ಲ ದೇವಕ್ಯಾಂ ಪುತ್ರತ್ವ ಮಗಾತ್. ಯಾಕಂದರೆ ಅಭ್ಯಗಾತ್ ಅಂತ ಅನ್ನೋದು ಅವರ ದೃಷ್ಟಿಯಿಂದ ಹೊಂದುವುದು ಅಂತ. ಏನನ್ನು ಹೊಂದುವುದು ಅಂದರೆ ಪುತ್ರತ್ವವನ್ನು ಹೊಂದುವುದು. ಆದ್ದರಿಂದ ಅದನ್ನೆಲ್ಲರೂ ಅವ್ರನ್ನ ಸಕರ್ಮಕ ಅಂತ ತಿಳ್ಕೊಂಡು ಪುತ್ರತ್ವ ಅಂತ ಒಂದು ವಿಶೇಷ ಮಾಡ್ಕೊಂಡಿದ್ದಾರೆ. ವಿಜಯಧ್ವಜರು ಮಾತ್ರ ಹೀಗೊಂದು ಅರ್ಥ ಹೇಳಿದ್ದಾರೆ. ಅದು ನನಗೆ ಹೆಚ್ಚು ಸಮಂಜಸವಾಗಿ ಕಂಡಿದೆ. ಅದನ್ನೇ ನಿಮ್ಮೆದುರಿಗೆ ಹೇಳ್ತಾ ಇದ್ದೇನೆ. ಅಭ್ಯಗಾತ್ ಅಗಾತ್ ಅಂದರೆ ಆವಿರ್ಭವಿಸುವುದು ಅಂತ ಅದಕ್ಕೆ ತಾತ್ಪರ್ಯ. ಮೂಲತಃ ಗಮಲು ಧಾತು ಅಥವಾ ಇಣಗತವು ಧಾತು ಅದು ಸಕರ್ಮಕನೇ. ಆದರೆ ಅಭಿಯಂತ ಉಪಸರ್ಗ ಬಂದಿರೋದ್ರಿಂದ ಅದಕ್ಕೆ ಆವಿರ್ಭವಿಸುವುದು ಅಂತ ಈಗೊಂದು ಅರ್ಥ ಆಗಬಾರ್ದು ಅಂತ ಏನಿಲ್ಲ. ಆದ್ದರಿಂದ ಪುತ್ರತ್ವ ಮತ್ತು ಶೇಷವಾಗಿ ಇಟ್ಕೊಳ್ಬೇಕಾದ ಅಗತ್ಯ ಏನು ಕಾಣಿಸೋದಿಲ್ಲ. ಹೀಗೆ ಅಭ್ಯಗಾತ್ ಅನ್ನೋದಕ್ಕೊಂದು ಸಂಬಂಧಪಟ್ಟಂತೆ ಆವಿರ್ಭೂತ ಅನ್ನುವ ಅರ್ಥದಲ್ಲಿ ವಿಶೇಷವಾದ ಒಂದು ಅಪರೂಪದ ಪ್ರಯೋಗ.